ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಅದು ಗಡಿ ಜಿಲ್ಲೆ. ಹನಿ ನೀರಿಗೂ ತಾತ್ವಾರವಿದೆ. ಆದರೆ ಅವರಿಗೆಲ್ಲ ಕುಡಿಯೋಕೆ ಆಧಾರವಾಗಿದ್ದಂಥ ಭೀಮಾ ನದಿಗೆ ಚರಂಡಿ ನೀರು ಸೇರಿ ಅಧ್ವಾನಗೊಂಡಿತ್ತು. TV9 ವರದಿ ಬಳಿಕ ನದಿ ನೀರು ಶುಚಿಯಾಗ್ತಿದೆ. ಕಲುಷಿತ ನೀರು ಸೇರಿ ಮಲಿನವಾದ ಭೀಮಾ ನದಿ ನೀರು. ಜನರಿಗೆ ಕಲುಷಿತ ನೀರೇ ಕುಡಿಸುತ್ತಿರುವ ನಗರಸಭೆ. ಕಲುಷಿತ ನೀರಿನ ಬಗ್ಗೆ TV9 ನಲ್ಲಿ ವರದಿ ಬೆನ್ನಲ್ಲೇ ಅಂತೂ ಇಂತೂ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಯಾದಗಿರಿಯ ಜೀವನಾಡಿ ಭೀಮಾ ನದಿ ಒಡಲು ಮಲಿನ. TV9 ವರದಿ ಇಂಪ್ಯಾಕ್ಟ್. ಸ್ವಚ್ಛತೆಗೆ ಇಳಿದ ನಗರಸಭೆ. ಭೀಮಾ ನದಿ ಇದು ಯಾದಗಿರಿ ಜಿಲ್ಲೆಯ ಜನರ ಜೀವನಾಡಿ. ಕುಡಿಯೋಕ್ಕೂ ಇದೇ ನೀರು, ಕೃಷಿ ಕಾರ್ಯಕ್ಕೂ ಇದೇ ಭೀಮೆ ಇಲ್ಲಿನವರೆಗೆ ಆಸರೆಯಾಗಿದ್ದಾಳೆ. ಆದ್ರೆ ನದಿಗೆ ಯಾದಗಿರಿ ಚರಂಡಿ ಕೊಳಚೆ ನೀರು ಭೀಮೆಯ ಒಡಲಿಗೆ ಸೇರ್ತಿದೆ. ಹೀಗಾಗಿ ನದಿ ಮಲಿನಗೊಂಡಿದೆ. ಜೊತೆಗೆ ಪಕ್ಕದಲ್ಲೇ ಇರುವ ಸ್ಮಶಾನದಲ್ಲಿದ್ದ ಹಳೆ ಬಟ್ಟೆ ಹಾಗೂ ಶವ ಸಂಸ್ಕಾರಕ್ಕೆ ಬಳಕೆ ಮಾಡಿದ ವಸ್ತುಗಳು ಕೂಡ ನದಿಗೆ ಸೇರ್ತಿವೆ. ಇಂತಹ ಕೊಳಚೆ ನೀರು ಯಾದಗಿರಿ, ಗುರುಮಟ್ಕಲ್ ಹಾಗೂ ನದಿ ಪಾತ್ರದ 10 ಹಳ್ಳಿಯ ಜನರಿಗೆ ಕುಡಿಯೋಕೆ ಸರಬರಾಜು ಮಾಡಲಾಗ್ತಿದೆ. ಈ ಬಗ್ಗೆ TV9 ವರದಿ ಪ್ರಸಾರ ಮಾಡಿದ ಬೆನ್ನಲ್ಲೇ ನಗರಸಭೆ ಅಧಿಕಾರಿಗಳು ಎಚ್ಚೆತ್ತಿದ್ದು ನದಿ ಕ್ಲೀನಿಂಗ್ ಶುರುವಾಗಿದೆ. ಭೀಮಾ ನದಿಯಲ್ಲಿ ಸಂಪೂರ್ಣ ವರದಿಯನ್ನು ಪ್ರಸಾರ ಮಾಡಿದ TV9ನಲ್ಲಿ ಎಚ್ಚೆತ್ತುಕೊಂಡು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ, ನಗರಸಭೆ ಇವತ್ತು ಸ್ವಚ್ಛತೆ ಮಾಡತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇದು ಕಸಕಡ್ಡಿ ತೆಗೆದರೆ ಸಾಲದು, ಇದಕ್ಕೆಲ್ಲ ಬ್ಲೀಚಿಂಗ್ ಪೌಡರ್ ಸಿಂಪಡಿಸಿ ಸಾರ್ವಜನಿಕರಿಗೆ ಶುದ್ಧ ನೀರು ಕೊಡುವಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ, ನಗರಸಭೆ ಮುಂದಾಗಬೇಕು. ಇದೇ ಏಪ್ರಿಲ್ 10ರಂದು TV9 ಡ್ರೋನ್ ಮೂಲಕ ಚರಂಡಿ ನೀರು ಹೇಗೆ ನದಿಗೆ ಸೇರ್ತಾ ಇದೆ, ಎಲ್ಲಿಂದ ಚರಂಡಿ ನೀರು ಬರ್ತಾ ಇದೆ ಎನ್ನುವ ಬಗ್ಗೆ ದೃಶ್ಯಾವಳಿಗಳನ್ನ ಪ್ರಸಾರ ಮಾಡಿತ್ತು. ಇದಾದ 4-5 ದಿನಗಳಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಪೌರ ಕಾರ್ಮಿಕರಿಂದ ನದಿ ಒಡಲು ಸ್ವಚ್ಛಗೊಳಿಸುವ ಕೆಲಸಕ್ಕೆ ಮುಂದಾಗಿದ್ದಾರೆ. ದಯಮಾಡಿ ಸಾರ್ವಜನಿಕರಲ್ಲಿ ಮನವಿ ಏನಂದರೆ, ತಾವೆಲ್ಲರೂ ಕೂಡ ಇದು ಒಂದು ಶುದ್ಧವಾದ ನೀರು ಭೀಮೆಯಾಗಿರೋದ್ರಿಂದ ನಾವು ಇದೊಂದು ಪೂಜಿಸಲ್ಪಡುವ, ಯಾಕಂದರೆ ಇದು ನಮ್ಮ ಜೀವನಾಡಿ. ಹಾಗಾಗಿ ತಾವು ಯಾವುದೇ ತ್ಯಾಜ್ಯ ವಸ್ತುಗಳನ್ನು ನದಿಗೆ ಎಸೆಯಬಾರದಂತೇಳಿ ನಾನು ನಗರಸಭೆ ವತಿಯಿಂದ ತಮ್ಮೆಲ್ಲರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆ ಈ ಒಂದು ಪ್ರಸಾರ ಮಾಡಿರ್ತಕ್ಕಂಥ TV9 ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಯಾದಗಿರಿ ಜಿಲ್ಲೆಯ ಜೀವನಾಡಿಯಾಗಿದ್ದ ಭೀಮೆ ಸದ್ಯಕ್ಕೆ ಶುದ್ಧವಾಗ್ತಿದ್ದಾಳೆ. TV9 ವರದಿಗೆ ಜಿಲ್ಲೆಯ ಜನರು ಕೂಡ ಖುಷಿಯಾಗಿದ್ದಾರೆ. ಅಮೀನ್ ಹೊಸೂರ್, TV9 ಯಾದಗಿರಿ.